ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗಲೇ ಅಫಿಷಿಯಲಾಗಿ ಬೆಂಗಳೂರು ಬುಲ್ಸ್ ತಂಡ ಅನೌನ್ಸ್ ಮಾಡಿದ್ದಾರೆ ಯಾರು ರಿಟೈನ್ ಆಗಿದ್ದಾರೆ, ಯಾರು ರಿಲೀಸ್ ಆಗಿದ್ದಾರೆ ಅಂತ. ಎಲ್ಲದರ ಬಗ್ಗೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಹಿಂದಿನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಯಾರ್ಯಾರು ರಿಟೈನ್ ಆಗಿದ್ದಾರೆ ಅಂತ ನೋಡೋದಾದ್ರೆ 4 ಜನ ಅಷ್ಟೇ ರಿಟೈನ್ ಮಾಡ್ಕೊಂಡೇ ಇರೋದು ಬೆಂಗಳೂರು ಬುಲ್ಸ್ ಅವರು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಅವ್ರಾಗ್ತಾರೆ ರಿಟೈನ್, ಇವ್ರಾಗ್ತಾರೆ ರಿಟೈನ್ ಅಂತ, ಅವ್ರು ಯಾರೂ ಕೂಡ ಆಗಿಲ್ಲ. NYP ಕ್ಯಾಟಗರಿಯಲ್ಲಿ 4 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂದರೆ NYP ಕ್ಯಾಟಗರಿ ಅಂದರೆ ನ್ಯೂ ಯಂಗ್ ಪ್ಲೇಯರ್ಸ್ ಅಂತ. ಅದರಲ್ಲಿ 4 ಜನ ಅಷ್ಟೇ ರಿಟೈನ್ ಆಗಿರೋದು. ಮೊದಲನೇ ಪ್ಲೇಯರ್ ಆಗಿ ರಿಟೈನ್ ಆಗಿರೋದು ಪಂಕಜ್. NYP ಕ್ಯಾಟಗರಿಯಲ್ಲಿ ಇವರು ರಿಟೈನ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ ಇವ್ರಿಗೆ ಅಷ್ಟೊಂದು ಅವಕಾಶ ಸಿಕ್ಕಿರಲಿಲ್ಲ. ಅಂದರೆ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲ್ಲ, ಒಂದು ನ್ಯೂ ಯಂಗ್ ಪ್ಲೇಯರ್ ಆಗಿ ಯಾವ ಥರ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದನ್ನು ಲಾಸ್ಟ್ ಸೀಸನಲ್ಲಿ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರು ಬುಲ್ಸ್ ಅವರು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಮೊದಲನೇ ಪ್ಲೇಯರ್ ಆಗಿ. ಇನ್ನು ಎರಡನೇ ಪ್ಲೇಯರ್ ಆಗಿ ಲಕ್ಕಿ ಕುಮಾರ್ ಅವರು ರಿಟೈನ್ ಆಗಿದ್ದಾರೆ. ಇವರು ಕೂಡ NYP ಕ್ಯಾಟಗರಿಯಲ್ಲೇ ರಿಟೈನ್ ಆಗಿದ್ದಾರೆ. ಇವರು ಡಿಫೆಂಡರ್ ಆಗಿ ಆಡ್ತಾರೆ. ಲಾಸ್ಟ್ ಸೀಸನ್ ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ ಇವ್ರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಅದಾದಮೇಲೆ ಏನು ಸೆಕೆಂಡ್ ಹಾಫ್ ಅಂತಾರಲ್ಲ, ಅಂದ್ರೆ ಸ್ವಲ್ಪ ಅರ್ಧ ಮ್ಯಾಚಸ್ಗಳಾದಮೇಲೆ ಇವ್ರಿಗೆ ಅವಕಾಶ ಸಿಕ್ಕಿದ್ದ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇಲ್ಲಿ ರಿಟೈನ್ ಆಗಿದ್ದಾರೆ. ಮೂರನೇ ಪ್ಲೇಯರ್ ಆಗಿ ಚಂದ್ರನಾಯಕ್ ಅವರು ರಿಟೈನ್ ಆಗಿದ್ದಾರೆ. ಇವರು ಕೂಡ NYP ಕ್ಯಾಟಗರಿಯಲ್ಲೇ ರಿಟೈನ್ ಆಗಿರೋದು. ಒಂದು ಹೆಮ್ಮೆಯ ವಿಚಾರ ಏನು ಅಂದರೆ ಇವರು ನಮ್ಮ ಕರ್ನಾಟಕದವರು, ಹೆಡ್ ಕೋಚು ಕರ್ನಾಟಕದವ್ರು ಆಗಿದ್ದಾರೆ. ಅಂದರೆ ನಮಗೆ ಸ್ವಲ್ಪ ಜನ ಪ್ಲೇಯರ್ಸ್ ಅವರು ಕರ್ನಾಟಕದವ್ರು ಬೆಂಗಳೂರು ಬುಲ್ಸ್ ಇರಲೇಬೇಕು ಬಿಡಿ. 4ನೇ ಪ್ಲೇಯರ್ ಆಗಿ ಮಂಜಿತ್ ಅವರು ರಿಟೈನ್ ಆಗಿದ್ದಾರೆ. ಇವರು ಕೂಡ NYP ಕ್ಯಾಟಗರಿಯಲ್ಲಿ ರಿಟೈನ್ ಆಗಿದ್ದಾರೆ. ಇವರನ್ನು ಅಷ್ಟಾಗಿ ನಾವು ಮ್ಯಾಚಸ್ಗಳಲ್ಲಿ ನೋಡಿಲ್ಲ. ಹೇಗೆ ರಿಟೈನ್ ಮಾಡ್ಕೊಂಡಿರ್ತಾರೆ ಅಂದರೆ ಲೋಕಲ್ ಟೂರ್ನಮೆಂಟ್ಸ್ಗಳಲ್ಲಿ ಮತ್ತು ಪ್ರಾಕ್ಟೀಸ್ ಮ್ಯಾಚಸ್ಗಳಲ್ಲಿ ಚೆನ್ನಾಗಿ ಆಡಿರ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಹಾಗಾಗಿ ಇವ್ರನ್ನ ರಿಟೈನ್ ಮಾಡ್ಕೊಂಡಿರ್ತಾರೆ. ಇವಾಗ ಈ 4 ಜನ ಅಷ್ಟೇ ರಿಟೈನ್ ಮಾಡ್ಕೊಂಡಿರೋದು ಬೆಂಗಳೂರು ಬುಲ್ಸ್ ಅವರು. ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ಪ್ರದೀಪ್ ನರ್ವಾಲ್ ಆಗಲಿ, ನಿತಿನ್ ರಾವಲ್ ಅವರಾಗಲಿ, ಸೌರಭ್ ನಂದಲ್ ಆಗಲಿ, ಇವರೆಲ್ಲ ರಿಟೈನ್ ಮಾಡ್ಕೋತಾರೆ ಬೆಂಗಳೂರು ಬುಲ್ಸ್ ಅವರು ಅಂತ. ಬಟ್ ಇವ್ರು ಯಾರು ರಿಟೈನ್ ಆಗಿಲ್ಲ. ಇವಾಗ 4 ಜನ ಅಷ್ಟೇ NYP ಕ್ಯಾಟಗರಿಯಲ್ಲಿ ರಿಟೈನ್ ಆಗಿರೋದು. ನಾವೇನೇ ಹೇಳ್ಬೋದು, ಅವ್ರು ರಿಟೈನ್ ಆಗಬೇಕಾಗಿತ್ತು, ಇವರು ರಿಟೈನ್ ಆಗಬೇಕಾಗಿತ್ತು ಅಂತ. ಕೋಚಸ್ಗಳ ಸ್ಟ್ರಾಟಜಿ ಏನೇನಿದೆಯೋ ಗೊತ್ತಿಲ್ಲ. ಈಗ ಒಂದು ಹೊಸ ಟೀಮ್ನೇ ಕಟ್ಟೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಕಾದು ನೋಡೋಣ ಆಕ್ಷನಲ್ಲಿ ಯಾವ್ಯಾವ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ನಮ್ಮ ಚಾನಲಲ್ಲಿ ಯಾವುದೇ ಥರದ ಫೇಕ್ ಅಪ್ಡೇಟ್ಸ್ಗಳನ್ನ ಕೊಡೋದಿಲ್ಲ. ಏನೇ ಇದ್ರೂ ಅಫಿಷಿಯಲ್ ಅಪ್ಡೇಟ್ಸ್ಗಳು ಬಂದಮೇಲೆ ನಾವು ವಿಡಿಯೋ ಮಾಡೋದು. ಮತ್ತು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿಲ್ಲ ಅಂದ್ರೂ ಕೂಡ ಅಂದರೆ 90% ಈಗ ಆಗ್ಬೋದು ಅಂತ ಇರುತ್ತಲ್ಲ, 90%, 95% ಆಗಷ್ಟೇ ನಾವು ವಿಡಿಯೋ ಮಾಡೋದು. ಯಾವುದೇ ಥರದ ಫೇಕ್ ನ್ಯೂಸ್ಗಳಾಗಲಿ ಅಥವಾ ಫೇಕ್ ಅಪ್ಡೇಟ್ಸ್ಗಳಾಗಲಿ ಸ್ಪೋರ್ಟ್ಸ್ ಬಗ್ಗೆ ಯಾವುದೇ ಥರದ ಇಲ್ಲಿ ಸಿಗೋದಿಲ್ಲ. ಜೆನ್ಯೂನ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.